ವೀರೇಂದ್ರ ಹೆಗ್ಗಡೆ ಅವರಿಗೆ ಘಾಸಿಯಾಗುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ನಮ್ಮ ಭಾವನೆಗಳಿಗೆ ಧಕ್ಕೆಯಾಗ್ತಿದೆ. ಬೇರೆ ಧರ್ಮಗಳ ಬಗ್ಗೆ ಹೇಳಿದ್ರೆ ಏನಾಗ್ತಿತ್ತು ಎಂದು ಶಾಸಕ ಆರಗ ಜ್ಞಾನೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಅಧಿವೇಶನದಲ್ಲಿ ಮಾತನಾಡಿದ ಅವರು, ಸರ್ಕಾರ ಎಚ್ಚೆತ್ತು ಎಸ್ಐಟಿ ಮಧ್ಯಂತರ ವರದಿ ತರಬೇಕು, ಮುಖವಾಡ ಹಾಕಿಕೊಂಡವರ ಮುಖವಾಡ ಕಳಚಬೇಕು ಎಂದು ಸದನದಲ್ಲಿ ಒತ್ತಾಯಿಸಿದರು. ನೇಮಕ ಮಾಡಿದೆ ಆ ಸಂಘ. ಇಂಥ ಹಲವಾರು ಎಲ್ಲರೂ ಕೂಡ ಗೊತ್ತಿದೆ, ನಮ್ಮ ಎಲ್ಲರ ಕ್ಷೇತ್ರದಲ್ಲೂ ಇದ್ದಾರೆ. ಅನೇಕ ಅತ್ಯಂತ ತಳಮಟ್ಟದ ಕುಟುಂಬಗಳನ್ನು ಇವತ್ತು ಹಿಡಿದು ಮೇಲೆತ್ತುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸ ಮತ್ತು ಇಡೀ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಏಟು ಕೊಡುವಂಥ ಕೆಲಸ ಏನು ನಡೆದಿದೆ. ಇದರ ಜೊತೆಗೆ ಕನಿಷ್ಠ ನಮ್ಮ ಸರ್ಕಾರ ಇದರ ಜೊತೆಗೆ ಇನ್ವಾಲ್ವ್ ಆಗಬಾರ್ದು. ನಮ್ಮ ಭಾವನೆಗಳಿದು. ನೀವಿಷ್ಟೇ ದಿನ ಬೇರೆ ಧರ್ಮದ ಬಗ್ಗೆ ನೀವು ಹೇಳಿದ್ರಿ, ಏನಾಗ್ತಿತ್ತು ಹೇಳಿ, ಏನಾಗ್ತಿತ್ತು? ಇದನ್ನು ಹೇಳಿದ್ರು. ಈಗ ಯಾವುದೋ ಒಂದು ಸಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಅದಕ್ಕೇನೇನು, ಹುಬ್ಳಿನಲ್ಲಿ ಏನಾಯಿತು, ಡಿಜಹಳ್ಳಿ ಕೆಜಹಳ್ಳಿ ಏನಾಯಿತು? ಹಾಗಾದ್ರೆ ಏನಾಗ್ಬೋದಾಗಿತ್ತು? ನಿಮ್ಮ ಹಿಂದೂ ಧಾರ್ಮಿಕ ಭಾವನೆ ಅಂದ್ರೆ ಮಾತುಗಳು ಎಲ್ಲೆಲ್ಲೋ ಹೋಗೋದು ಬೇಡ ಸರ್. ಇಲ್ಲ, ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ. ಎಲ್ಲೆಲ್ಲೋ ತಗೊಂಡು ಹೋಗ್ಬೇಡಿ. ಅಲ್ಲಲ್ಲ, ಇಲ್ಲಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಸರಿ. ಆದ್ರಿಂದ ಧಾರ್ಮಿಕ ಭಾವನೆಗಳಿಗೆ ಆಗಿರ್ತಕ್ಕಂಥ ಘಾಸಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ನಡೀತಾ ಇದೆ ರಿಪೋರ್ಟ್ ತರಿಸಿ. ಸರಿ, ತಾಲೂಕು ಕೇಂದ್ರದಲ್ಲಿ ಸಾವಿರಾರು ಜನ ಇವತ್ತು ಬೀದಿಗಿಳಿದಿದ್ದಾರೆ. ಹಾಗಾಗಿ ಸರ್ಕಾರ ಎಚ್ಚೆತ್ತು ಇದನ್ನ ಮಧ್ಯಂತರ ವರದಿಯನ್ನು ಹೇಳಬೇಕು. ಮತ್ತೆ ಇವತ್ತು SITಯನ್ನು ಇಲ್ಲಿಗೆ ಬಿಡಬಾರ್ದು. SIT ಇವತ್ತು ಹೊಂಡ ತೆಗೆಯೋದಲ್ಲ, ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ಅವ್ರ ಮುಖವಾಡ ಕಳಿಸ್ಬೇಕು, ಅವ್ರು ಯಾರು ಹೊರಗೆ ಬರಬೇಕು, ಅವ್ರ ಉದ್ದೇಶ ಏನು ಅಂತೇಳಿ ಹೇಳಿ ಇವತ್ತು ಬರಬೇಕಾಗ್ತದೆ. ಈ ಕೆಲಸ ಇವತ್ತು ಆಗಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಡೀ ದೇಶದಲ್ಲಿ ಬಹಳ ಚರ್ಚಿತವಾದಂಥ ಧರ್ಮಸ್ಥಳದ ವಿಚಾರವಾಗಿ 5 ನಿಮಿಷ ಮಾತಾಡ್ತೀನಿ. ಸೀಟ್ ಅಷ್ಟು ಕಾಲಿದೆ ಪಕ್ಕದಲ್ಲಿ, ಅಲ್ಲಿಂದ ಅಧ್ಯಕ್ಷ, ಇವತ್ತು ನಾವು SITಯನ್ನು ನಾವು ಯಾರು ವಿರೋಧ ಮಾಡಿಲ್ಲ. ಸರ್ಕಾರ ಏನು ನಿಲುವು ತಗೊಂಡಿದೆಯೋ ಅದನ್ನು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಯಾಕೆಂದರೆ 13-14 ವರ್ಷಗಳಿಂದ ನಡೆದಂಥ ಆ ಸೌಜನ್ಯ, ಆ ಹೆಣ್ಣುಮಗಳ ಕೊಲೆ ಏನಿತ್ತು, ಹೈಕೋರ್ಟು CBI ಆದರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು. ಆ ಸೌಜನ್ಯಳ ಹೆಣ ಕೂಡ ಸಿಕ್ಕಿದೆ, ಅಲ್ಲಿ ಎಲ್ಲಿ ಉಣವ್ರೇನೋ ಅದೆಲ್ಲ ಸಿಕ್ಕಿದೆ. ಇವತ್ತು ಅದರ ತನಿಖೆ ಎಲ್ಲೋ ಒಂದು ಕಡೆ ಹೊರಟೋಯ್ತು. ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಇವ್ರು ಏನಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ, ಇದನ್ನು ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ, ಅದಾದಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಇವತ್ತು ಆ ಕಡೆ ಇರೋರು ಈ ಕಡೆ ಇರೋರು ಅಧಿಕಾರಿಗಳು, ಪತ್ರಿಕಾ ಮಿತ್ರರು, ಇವ್ರು ಯಾರೂ ವಿರೋಧ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲ ಕೂಡ 224 ಜನ ಶಾಸಕರು, ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮಗೆಲ್ಲರೂ ಕೂಡ ಅಪಾರವಾದಂಥ ನಂಬಿಕೆ ಇರ್ತಕ್ಕಂಥವ್ರು. ಈಗ ನಮಗಿನ ಈಶ್ವರನ ಹೆಸರಿಟ್ಕೊಂಡ್ರವ್ರು ಆ ಕಡೆ ಜಾಸ್ತಿ ಅವರೇ. ಸಿದ್ದರಾಮಣ್ಣ ಈಶ್ವರ, ಈ ಶಿವಕುಮಾರ್ ಈಶ್ವರ, ಪರಮೇಶ್ವರ, ಬಸವರಾಯ ರೆಡ್ಡಿ ಬಸವ ಅಂದರೆ ಈಶ್ವರ, ರಾಮಲಿಂಗ ಅಂದರೆ ಲಿಂಗ ಐತೆ ಅದು ಈಶ್ವರ, ಸುರೇಶ್ ಅಲ್ಲೇ ಅವ್ರಿ, ಸುರೇಶ್ ಅದರಲ್ಲೂ ಈಶ ಐತೆ, ನರೇಂದ್ರ ಅವರೇ, ಅಲ್ಲ ಭಾಳ ಜನ ಅಲ್ಲಿ ಈಶ್ವರನ ಹೆಸರಿರ್ತಕ್ಕಂಥವ್ರು ಇದ್ದೀರಿ. ನೀವೇನಲ್ಲಿ